ಈಗ ಅಪ್ಪ ಅಮ್ಮ ಅಂದಿದ್ದಕ್ಕೆ ಒಂದು ಕ್ವಶನ್ ರೈಸ್ ಆಯಿತು. ಅವರು ಬಿಗ್ ಬಾಸ್ ಮನೆಗೆ ಬಂದಾಗ ಅವರು ಊಟ ತಂದಿದ್ದು ಎಲ್ಲರೂ ಖುಷಿ ಪಟ್ಟು ತಿಂದರು, ಎಲ್ಲವೂ ಹೌದು. ಬಟ್ ಅವ್ರದ್ದೇ ಭಾಷೆಯಲ್ಲಿ, ನಿಮ್ಮ ಒಂದು ಲಂಬಾಣಿ ಭಾಷೆಯಲ್ಲಿ ಮಾತಾಡ್ತಾ ಮಗ ಏನೋ ಸಾಲ ಇದೆ ಅಂತ ಹೇಳಿದ್ರಂತೆ. ನನಗೂ ಗೊತ್ತಿಲ್ಲ, ಆ ಭಾಷೆ ನಂಗೆ ಅರ್ಥ ಆಗಲ್ಲ. ಸಾಲದ ಬಗ್ಗೆ ಡಿಸ್ಕಷನ್ ಆಯಿತು ಅಂತ ಟ್ರೋಲ್ ಪೇಜಸಲ್ಲಿ ಕೆಲವು ಕಡೆ ಇತ್ತು. ಅಲ್ಲ, ಸರಿಗಮಪ್ಪದವರು ಫ್ಲ್ಯಾಟ್ ಕೊಟ್ಟರು, ಸರಿಗಮಪ್ಪದಿಂದ ಒಂದಿಷ್ಟು ದುಡ್ಡು ಬಂತು, ಇನ್ನೂ ಸಾಲದಲ್ಲಿದ್ದಾನ, ಜೊತೆಗೆ ಅಷ್ಟೊಂದು ಕುರಿಗಳನ್ನ ಸಾಕಿದ್ದಾರೆ, ಇನ್ನೂ ಸಾಲದಲ್ಲಿದ್ದಾರಾ ಅಂತ ಒಂದು ವರ್ಗ. ಇನ್ನೊಂದು ವರ್ಗ ಎಷ್ಟೊಂದು ಸಾಲ ನೋಡು, ಹನುಮಂತ ಇಡೀ ಮನೆ ಜವಾಬ್ದಾರಿ ಹೊತ್ಕೊಂಡಿದ್ದಾನೆ, ಸಾಲ ಮಾಡ್ಕೊಂಡಿದ್ದಾನೆ ಅಂತ. ನಿಜವಾಗ್ಲೂ ಅವರಮ್ಮ ಯಾವುದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ರು? ಸಾಲದ ಬಗ್ಗೆ ಡಿಸ್ಕಷನ್ ಆಯಿತಾ? ಏನಾದರೂ ನೋಡಿದ್ರಾ ನೀವು ಎಪಿಸೋಡ್ ನೋಡಿದ್ವಿ. ಅದು ಸಾಲದ ಬಗ್ಗೆ ಡಿಸ್ಕಷನ್ ಅಲ್ಲ, EMI ಕಟ್ಟಿಲ್ಲ ಅದ್ರ ಬಗ್ಗೆ ಮಾತಾಡ್ದ ಅವನು. ಅದಕ್ಕೆ ಕಾರ್ ತೊಗೊಂಡಿದ್ದಾನೆ, ಅದು ಮಾಮೂಲಿ ಲೋನೆಲ್ಲ ತೊಗೊತಾರೆ ಎಲ್ಲರೂ, ಫುಲ್ ಕ್ಯಾಶ್ ಅಂತೂ ಕಟ್ಟಲ್ಲ. ಅದ್ರದ್ದು EMI ಬಗ್ಗೆ ಪೇ ಮಾಡಿದ್ರ ಅಂತ ಕೇಳ್ದೆ ಅಷ್ಟೇ. ನಾನು ಮಾಡಿಲ್ಲಪ್ಪ, ಅವ್ರಿಗೆ ಗೊತ್ತಾಗಲ್ಲ, ಅಲ್ಲಿ ಊರಲ್ಲಿ ಯಾರೋ ಅವ್ನ ಫ್ರೆಂಡಿಗೆ ಹೇಳ್ಸಿದ್ದೀನಿ, ಅಲ್ಲಿ ಕಟ್ಟಕ್ಕೆ ಹೇಳಿದ್ದೀನಿ, ಅವ್ರು ಕಟ್ತಾರೆ ಅಂತ ಹೇಳಿದ್ದು. ಅದು ಬೇರೆಯವ್ರಿಗೆ ಅದು ಬೇರೆ ಥರ ಕೇಳಿಸಿ ಅರ್ಥ ಆಗಿರುತ್ತೆ ಮೋಸ್ಟ್ಲಿ. ಅದು ಸಾಲ ಆಗಿಲ್ಲ, ಇಲ್ಲ EMI ಬಗ್ಗೆ ಮಾತಾಡಿದವರು. ಕಾರ್ ತೊಗೊಂಡಿದ್ದಾನೆ ಅಂತ ಹೇಳಿದ್ರಿ, ಯಾವ ಕಾರು ಏನು? ಯಾಕಂದರೆ ಬೆಂಗಳೂರಿಗೆ ಬರಬೇಕಾದ್ರೆ ಕೆಂಪಸ್ ಹತ್ಕೊಂಡು 2-3 ಜೊತೆ ಬಟ್ಟೆ ಇಟ್ಕೊಂಡು ಬೆಂಗಳೂರಿಗೆ ಬಂದು ಇಳಿದವನು ಇವತ್ತು ಕಾರ್ ತೊಗೊಂಡಿದ್ದಾನೆ ಅಂದರೆ, ಕಾರಲ್ಲೇ ಬೆಂಗಳೂರಿಗೆ ಬಂದು ಹೋಗ್ತಾನೆ ಅಂದರೆ, ಅವತ್ತಿನ ಸ್ಟ್ರಗ್ಲಿಂಗ್ ಡೇಸಲ್ಲಿ ನೀವು ನಿಂತಿದ್ರಿ, ಇವತ್ತೆಷ್ಟು ಖುಷಿ ಕೊಡುತ್ತೆ ಅವ್ನ ಜರ್ನಿ? ತುಂಬ ಖುಷಿ ಕೊಡುತ್ತೆ ಮೇಡಮ್. ಅವತ್ತು ನನ್ನ ಕಾರಲ್ಲಿ ನನ್ನ ಪಕ್ಕ ಕೂತ್ಕೊಂಡು ಅಣ್ಣ ನಾನು ಡ್ರೈವಿಂಗ್ ಮಾಡಬೇಕು ಅಂತ ಕೇಳ್ತಿದ್ದವನು, ಇವತ್ತು ಅವನೇ ಒಂದು ಸ್ವಂತ ಕಾರ್ ತೊಗೊಂಡು ಓಡಿಸ್ತಾನೆ ಅಂದರೆ ಎಷ್ಟು ಖುಷಿ ಆಗುತ್ತೆ. ಅವತ್ತೇನು ಇಲ್ಲದೆ ಬಂದ, ಇವತ್ತು ಎಲ್ಲ ಸಂಪಾದನೆ ಮಾಡ್ತಾ ಇದ್ದಾನೆ, ಎಲ್ಲ ಪ್ರೀತಿ ಸಂಪಾದನೆ ಮಾಡಿದೆ. ಇಂಡಸ್ಟ್ರಿಯಲ್ಲಿ ಎಂತೆಂಥ ದೊಡ್ಡವರೆಲ್ಲ ಹನುಮಂತು ಅಂತ ಬಾಯಲ್ಲಿ ಕರ್ಸ್ಕೊಳ್ಳೋದಿದೆಯಲ್ಲ, ತುಂಬ ದೊಡ್ಡ ವಿಷಯ ಅದು. ಅವನೇ ಹೇಳ್ದ ಮೊನ್ನೆ, ಸುದೀಪ್ ಸರ್ ಅಂತವ್ರೆ ನನ್ನ ಹನುಮಂತು ಅಂತ ನನ್ನ ಡೈರೆಕ್ಟಾಗಿ ಮಾತಾಡ್ಸ್ತಾರೆ ಅಂತ ನಾನು ಎಂಥ ಅದೃಷ್ಟ ಮಾಡಿದ್ದೀನಲ್ಲ ಅಂತ ಧನರಾಜ್ ಜೊತೆ ಮಾತಾಡ್ತಾಯಿದ್ದ. ಅದು ನಿಜಾನೇ. ಅವ್ನು ಯಾರೋ ಏನೂ ಗೊತ್ತೇ ಇರಲಿಲ್ಲ 4-5 ವರ್ಷ ಹಿಂದೆ. ಇವತ್ತು ಅವ್ನಿಗೆ ಎಲ್ಲರೂ ಹನುಮಂತು ಅಂದರೆ ಗುರ್ತಿಡಿತಾರೆ ಅಂದರೆ ತುಂಬ ಹೆಮ್ಮೆ ಆಗುತ್ತಲ್ವಾ?